ಕೇಳ್ರಿ, ರಾಮಾಯಣದವ್ರು 4,000 ಕೋಟಿ ಇಂಟರ್ವ್ಯೂ ಕೊಟ್ಟವ್ರು ಈಗ ಪ್ರೆಸೆಂಟ್. ಮುಂದೆ ಒಂದ್ ಸಿನಿಮಾ ಬರ್ಬೇಕಾದ್ರೆ ಅದಕ್ಕಿಂತ ಇಳಿಸ್ತೀರಾ ಏರಿಸ್ತೀರಾ? ಈಗ ಸುಮ್ನೆ ನಾನ್ ದುಡ್ಡಿನ ವಿಷಯ ಮಾತಾಡಲ್ಲ, ನನಗೆ ಸ್ವಲ್ಪ ಬುದ್ಧಿ ಇದೆ, ನನ್ ನಾಲೆಡ್ಜ್ ಇದೆ, ದಡ್ಡಿ ಅಲ್ಲ ನಾನು, ಓದಿಲ್ದೆ ಇರ್ಬೋದು, ವಿದ್ಯೆ ಇಲ್ಲ, ಬುದ್ಧಿ ಇದೆ. ಕೇಳಿ, ಇವಾಗ ಯಶಕ್ ಸಿನಿಮಾ ಮಾಡಿ ಅಂದ್ರೆ ನಾನು ಅಷ್ಟೊಂದು ದುಡ್ಡು ಇಟ್ಟಿಲ್ಲ, ನಾನು ಇಂಡಿಪೆಂಡೆಂಟ್ ಆಗಿ ಬಂದಿರೋದು, ಗೊತ್ತಾಯ್ತಾ? ನಾನ್ ಬೇರೆದ್ಕೆ ಎಷ್ಟು ದುಡ್ಡು ಇಸ್ಕೊಬಿಡ್ಬೋದು, ಇನ್ನೊಂದ್ ಮಾಡ್ಬೋದು. ಅವ್ನ್ ದುಡ್ಡು ತಂದು ಅವ್ನ್ ದುಡ್ಡಲ್ಲೇ ಸಿನಿಮಾ ಮಾಡ್ಬೇಕಂದ್ರೆ, ಅವನ್ನ ಕರ್ಕ ಬಂದ್ ಸಿನಿಮಾ ಮಾಡ್ಬೇಕು ಅಂದ್ರೆ ಕಡಿಮೆ ಸಿನಿಮಾ ಮಾಡಕ್ಕಾಗಲ್ಲ, ಗೊತ್ತಾಯ್ತು? ಈಗ ನಮ್ ಪುನೀತ್ ರಾಜ್ಕುಮಾರಿ ಸಿನಿಮಾ ಮಾಡ್ಬೇಕಾದ್ರೆ ಅವ್ರದ್ದೊಂದು ಬಜೆಟ್ ಇರುತ್ತೆ, ನಮ್ಮ ಸುದೀಪ್ ಮಾಡ್ಬೇಕು ಅವ್ರದ್ದೊಂದು, ಯಶಿಗ್ ಮಾಡೋ. ನಾನು ಹೇಳಿದ್ದು ನಮ್ಮ ಮಗಂದು ಏನು ಅಂತ ನಂಗೆ ಗೊತ್ತು, ನಿಮಗ್ ಗೊತ್ತಿಲ್ಲ, ನೀವ್ ಮೇಲ್ ನೋಡಿದಿರ, ಒಳಗಡೆ ನಂಗೆ ಗೊತ್ತು. ಈಗ ರಾಮಾಯಣದವರೇ ಕೊಟ್ರು 4,000 ಕೋಟಿ ಅಂತ, ಮುಂಚೆ ಆಡ್ಕತಾ ಇದ್ರು ನನ್ನ 2,000 ಕೋಟಿಗೆ. 4,000 ಕೋಟಿ ಬಜೆಟ್ ಅಂದ್ರು ಬಾಯಿ ಮುಚ್ಕೊಂಡ್ರೆಲ್ಲ. ನಾನ್ ದಡ್ಡಿನ? ನನ್ ಮಗಂದು ಟೇಸ್ಟ್ ನಂಗೆ ಗೊತ್ತಿಲ್ವಾ? ಒಳಗಡೆ ಅವನೇನ್ ಬಟ್ಟೆ ಹಾಕ್ತಾನೆ, ಅವನೇನ್ ಊಟ ಮಾಡ್ತಾನೆ, ಅವ್ನ ಯಾವ ಟೇಸ್ಟ್ ಹೋಯ್ತಾನೆ. ಅಲ್ಲ, ಸಿನಿಮಾ ಬಿಟ್ಬಿಡಿ, ನನ್ ಮಗನ್ ಬಗ್ಗೆ ನಂಗೆ ಟೇಸ್ಟ್ ಇಲ್ಲ. 2,000 ಕೋಟಿ ಕೇಳಿದ್ ನಾನು 4,000 ಅಂದಾಗ ಮತ್ತೆ ಯಾಕೆ ಆನ್ಸರ್ ಮಾಡ್ತಾ ಇಲ್ಲ ಜನ? ನೀವ್ 5,000 ಅಂದ್ರೆ ಮುಂದಿನ ಇದಕ್ಕೆ 5,000. ಈಗ ನಾನು ಹೋಯ್ತೀನಿ ಅಂದ್ರೆ ಇದಕ್ಕಿಂತ ಚೆನ್ನಾಗಿರೋ ಸಿನಿಮಾ ಕೊಡ್ಬೇಕು. ನನ್ ಸಿನಿಮಾ ತಂದೆ ಅವನ್ನ ಹಾಳ್ ಮಾಡಿ ಎಲ್ಲೋ ಬಂದು ಈಗ ಇನ್ನು ಹಿಂದಕ್ ಬಾ ಅಂತ ಕರಿಯಕ್ಕಾಗಲ್ಲ. ಅದಕ್ಕೆ ನೀವ್ ಕೇಳಿ.